ನಾಡು ಚಿಕ್ಕಮಗಳೂರಿನಲ್ಲಿ ಪ್ರೇಮವೊಂದು ವಿವಾಹದ ರೂಪ ಪಡೆದು ಎಲ್ಲರಿಗೂ ಮಾದರಿಯಾಗಿದೆ. ಇಲ್ಲಿನ ಅಂಬೇಡ್ಕರ್ ಭವನದಲ್ಲಿ ನಡೆದ ಸಾಮೂಹಿಕ ವಿವಾಹ ಸಮಾರಂಭದಲ್ಲಿ ಬ್ರಾಹ್ಮಣ ಸಮುದಾಯದ ಯುವಕ ಸಚಿನ್ ಪರಿಶಿಷ್ಟ ಜಾತಿಯ ಯುವತಿ ಸಾವಿತ್ರಿಯ ಕೈ ಹಿಡಿದಿದ್ದಾರೆ. ಈ ವಿವಾಹವು ಜಾತಿ ಮತ್ತು ಮತದ ಸಂಕೋಲೆಗಳನ್ನ ಮೀರಿ ಪ್ರೀತಿ ಮತ್ತು ವಿಶ್ವಾಸದ ದಾಂಪತ್ಯ ಜೀವನಕ್ಕೆ ನಾಂದಿ ಹಾಡಿದೆ. ಈ ಅಪರೂಪದ ಪ್ರೇಮಕತೆ ಶುರುವಾಗಿದ್ದು ಎಟಿಎಂ ಕೇಂದ್ರವೊಂದರಲ್ಲಿ. ಸಾವಿತ್ರಿ ಅವರು ಹಣ ಪಡೆಯಲು ಹೋದಾಗ ತೊಂದರೆಗೊಳಗಾಗಿದ್ರು. ಆಗ ಸಹಾಯಕ್ಕೆ ಧಾವಿಸಿದವರು ಸಚಿನ್. ಪರಸ್ಪರ ಸಹಾಯ ಮಾಡಿಕೊಂಡು ಈ ಪ್ರೀತಿ ಸ್ನೇಹಕ್ಕೆ ತಿರುಗಿ ನಂತರ ಪ್ರೇಮವಾಗಿ ಬದಲಾಯಿತು. ದಿನಗಳು ಕಳೆದಂತೆ ಇಬ್ಬರು ಮೊಬೈಲ್ ಸಂಖ್ಯೆಗಳನ್ನ ವಿನಿಮಯ ಮಾಡಿಕೊಂಡು ಪ್ರೀತಿಯ ಮಾತುಗಳನ್ನ ಆಡಲಾರಂಭಿಸಿದ್ದಾರೆ. ಸಚಿನ್ ಮತ್ತು ಸಾವಿತ್ರಿ ಇಬ್ಬರು ತಮ್ಮ ಮನೆಯವರನ್ನು ಈ ಬಗ್ಗೆ ಒಪ್ಪಿಸಲು ಯತ್ನಿಸಿದ್ದಾರೆ. ಅಂತಿಮವಾಗಿ ಕುಟುಂಬಸ್ಥರು ಒಪ್ಪಿಗೆ ಸೂಚಿಸಿದ ನಂತರ ಸಾಮೂಹಿಕ ವಿವಾಹದಲ್ಲಿ ಈ ಜೋಡಿ ಹೊಸ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಬೌದ್ಧ ಸಂಘಟನೆಯೊಂದು ಆಯೋಜಿಸಿದ್ದ ಈ ಸಾಮೂಹಿಕ ವಿವಾಹದಲ್ಲಿ ನೂರಾರು ಜೋಡಿಗಳೊಂದಿಗೆ ಸಚಿನ್ ಮತ್ತು ಸಾವಿತ್ರಿಯು ದಾಂಪತ್ಯ ಜೀವನಕ್ಕೆ ಕಾಲಿರಿಸಿದ್ದು ವಿಶೇಷವಾಗಿತ್ತು. ಈ ವಿವಾಹದ ಕುರಿತು ಮಾತನಾಡಿದ್ದ ವಧು ಸಾವಿತ್ರಿ, ನಾನು ಸಚಿನ್ ಅವರನ್ನ ಎಟಿಎಂನಲ್ಲಿ ಮೊದಲ ಬಾರಿಗೆ ಭೇಟಿಯಾದೆ. ಅವರು ನನ್ನ ಕಷ್ಟಕ್ಕೆ ನೆರವಾದ್ರು. ನಂತರ ಸ್ನೇಹ ಬೆಳೆಯಿತು. ನಮ್ಮಿಬ್ಬರ ಪ್ರೀತಿಯ ಬಗ್ಗೆ ಮನೆಯಲ್ಲಿ ಹೇಳಿದಾಗ ಆರಂಭದಲ್ಲಿ ಕೆಲವೊಂದು ಸಮಸ್ಯೆಗಳಾದವು, ಆದರೆ ಕೊನೆಗೆ ಎಲ್ಲರೂ ಒಪ್ಪಿದ್ರು ಎಂದು ನಾವು ಹೊಸ ಜೀವನವನ್ನ ಪ್ರಾರಂಭಿಸಿದ್ದೇವೆ ಎಂದು ಸಂತಸ ವ್ಯಕ್ತಪಡಿಸಿದ್ದಾರೆ. ವರ ಸಚಿನ್ ಮಾತನಾಡಿ, ಜಾತಿ ಮತ ಭೇದವಿಲ್ಲದೆ ಪ್ರೀತಿ ಮಾಡಿದ್ರೆ ಜೀವನ ಸುಂದರವಾಗಿರುತ್ತದೆ ಎಂಬುದಕ್ಕೆ ನಾವು ಸಾಕ್ಷಿಯಾಗಿದ್ದೇವೆ. ನಮ್ಮ ಪ್ರೀತಿಗೆ ಮನೆಯವರು ಬೆಂಬಲ ನೀಡಿದ್ದು ಸಂತಸ ತಂದಿದೆ ಎಂದರು. ಈ ಮದುವೆ ಪ್ರೀತಿ ಎಲ್ಲೇ ಮೀರುವುದಿಲ್ಲ ಎಂಬುದಕ್ಕೆ ಉತ್ತಮ ಉದಾಹರಣೆಯಾಗಿದೆ. ದುಃಖ ಎಂಬಲ ಅರಹಂತ ಮಾಬಲ ಬದ್ಧ ಅರಿಯ ಸಚ್ಚಾನಂದ ಎಂಬಲ ನಮ್ಮ ಚಕ್ರ ಸಾಧು ನಮಸ್ಕಾರ ಮಾಡ್ರಿ. ಅದರಲ್ಲಿ ಪೇರೆಂಟ್ಸ್